ನಾಡಗೌಡರ ವಿಚಾರ ಕುರಿತು ವರಿಷ್ಠರೊಂದಿಗೆ ಮಾತನಾಡುತ್ತೇನೆ. ಸಿಎಂ ಡಿಕೆ ಶಿವಕುಮಾರ. ಮುದ್ದೇಬಿಹಾಳ ಮತಕ್ಷೇತ್ರದ ಶಾಸಕರಾದ ನಾಡಗೌಡರು ನಮ್ಮ ಪಕ್ಷಕ್ಕಾಗಿ ಬಹಳಷ್ಟು ತ್ಯಾಗವನ್ನು ಮಾಡಿದ್ದಾರೆ. ಅವರ ಶ್ರಮ ಬಹಳಷ್ಟು ಇದೆ. ಇದರ ಅರಿವು ನಮಗೆಲ್ಲರಿಗೂ ಇದೆ. ಅವರ ದುಡಿಮೆಗೆ ತಕ್ಕ ಪ್ರತಿಫಲ ಅವರಿಗೆ ಸಿಗಬೇಕು. ಇದು ನನ್ನ ಬಯಕೆಯೂ ಆಗಿದೆ ಎಂದು ಮಾನ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಶುಕ್ರವಾರ ಬೆಂಗಳೂರಿನ ಅವರ ನಿವಾಸದಲ್ಲಿ ಮುದ್ದೇಬಿಹಾಳ ಮತಕ್ಷೇತ್ರದ ಬೆಂಬಲಿಗರು ಶಾಸಕ ನಾಡಗೌಡರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಲು ಆಗಮಿಸಿದ ಸಂದರ್ಭದಲ್ಲಿ ಅವರು ಮಾತನಾಡಿದರು. ನಾನು ಮತ್ತು ನಾಡಗೌಡರು ಏಕಕಾಲದಲ್ಲಿ ಪಕ್ಷದಲ್ಲಿ ಇದ್ದು ಕೂಡಿಕೊಂಡು ಕೆಲಸ ಮಾಡಿದ್ದೇವೆ. ಅವರಿಗೆ ಹಿಂದಿನ ಸಿದ್ದರಾಮಯ್ಯನವರ ಅವಧಿಯಲ್ಲಿಯೇ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಸಿಕ್ಕಿಲ್ಲ. ಆದರೆ ನಾನು ಅವರ ಕುರಿತು ವರಿಷ್ಠರಲ್ಲಿ ಪ್ರಾಮಾಣಿಕವಾಗಿ ಮಾತನಾಡುತ್ತೇನೆ. ಅವರ ಕುರಿತು ಹೇಳಲು ತಾವುಗಳು ಇಲ್ಲಿಗೆ ಬರುವ ಅಗತ್ಯವಿರಲಿಲ್ಲ. ಆದರೂ ಬಂದಿದ್ದೀರಿ. ಅಭಿಮಾನದಿಂದ ತಮಗೆಲ್ಲರಿಗೂ ಅಭಿನಂದಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಶಾಸಕ ಅಪ್ಪಾಜಿ ನಾಡಗೌಡ ಸೇರಿದಂತೆ ತಾಳಿಕೋಟಿ, ಮುದ್ದೇಬಿಹಾಳ ಹಾಗೂ ನಾಲತವಾಡ ಭಾಗದ ನೂರಾರು ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಡಿಕೆ ನ್ಯೂಸ್ ಕನ್ನಡ. ಜಿಲ್ಲೆಯಲ್ಲಿ ಅವರದೇ ಆದ ಗೌರವಾನ್ವಿತ ಮನೆತನವನ್ನು ಹೊಂದಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಾಹೇಬರಲ್ಲಿ ಬೆನ್ನವಿಸಿಕೊಳ್ಳಿ. ಆಯ್ತಾಯ್ತು ಮಿತ್ರ ಅಂತ ನಾಡಗೌಡ್ರೆ, ಮಿತ್ರ ಅಂತ ನಾಡಗೌಡ್ರೆ, ಮುದ್ದೇಬಿಹಾಳ್ನ ಎಲ್ಲ ಮುಖಂಡಗಳೇ, ಕಾರ್ಯಕರ್ತಗಳೇ, ವಿವಿಧ ಸಂಸ್ಥೆಗಳನ್ನು ಪ್ರತಿನಿಧಿಸುವಂತ ಎಲ್ಲ ಮುಖಂಡಗಳೇ, ಸ್ನೇಹಿತರೆ, ನಾವೆಲ್ಲ ಬಂದಿದ್ದೀರಿ ಅಂತ ಹೇಳಿ ನಾಡಗೌಡರು ತಿಳಿಸಿದ್ರು. ನನಗೆ ಬೇರೆ ಏನೋ ಕಾರ್ಯಕ್ರಮ ಇತ್ತು, ನಾನು ಬಂದೇ ಇಲ್ಲಿ. ಬಂದಾಗ ತಾವೆಲ್ಲ ಇರಲಿಲ್ಲ ಇಲ್ಲಿ. ಆಮೇಲೆ ಅವರು ನಮ್ಮನ್ನು ಕರೆಸಿದ್ದಾರೆ. ನನಗೆ ಬೇರೆ ಕಾರ್ಯಕ್ರಮ ಇದೆ, ಇರಲಿ ಒಂದು ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗಿದೆ. ಇವತ್ತು ತಮ್ಮ ಆಸೆ, ತಮ್ಮ ವಿಚಾರ, ತಮ್ಮ ಅಭಿಮತ ಅತ್ತಿದ್ದೇನೆ. ನಾಡಗೌಡರ ಬಗ್ಗೆ ನಾವು ಯಾರು ಏನು ಹೇಳುವಂಥ ಅವಶ್ಯಕತೆ ನನಗಿಲ್ಲ. ಬಹುಶಃ ಹಿಂದೆ ನಾನು ಅವರು ಜೊತೆಲಿ ಮಂತ್ರಿಯಾಗಿ ಬಂಗಾರಪ್ಪನ ಸಂಪುಟದಲ್ಲಿ ಕೆಲಸ ಮಾಡಿರೋದು ನೆನಪಿದೆ. ಈಗ ಅವರು ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಅವ್ರ ಹೆಸರು ತೀರ್ಮಾನ ಆಗಿ ಕೊನೆಗಳಿಗೆ SR ಪಾಟೀಲ್ ಹೆಸರು ಬದಲಾವಣೆ ಆಗಿ ಅನೌನ್ಸ್ ಆಯಿತು. ಬಹಳ ದೊಡ್ಡ ಅನ್ಯಾಯ ಆಗಿದೆ. ಇಲ್ಲ ಅಂತ ನಾನು ಹೇಳುವುದಿಲ್ಲ. ಅವರ ಸೌಮ್ಯ ಸ್ವಭಾವ, ಅವರ ನಡತೆ ಕೂಡ ನನಗೆ ಸಂಪೂರ್ಣವಾಗಿ ಅರಿವಿದೆ. ಪಕ್ಷಕ್ಕೆ ಯಾವ ರೀತಿ ತ್ಯಾಗವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಕೂಡ ಅರಿವಿದೆ. ಸೊ ಅನೇಕ ಸಂದರ್ಭದಲ್ಲಿ ನಾವೆಲ್ಲ ಚರ್ಚೆ ಕೂಡ ಮಾಡಿದ್ದೇವೆ. ಇವತ್ತು ಅವ್ರಿಗೆ ನ್ಯಾಯ ಕೊಡಬೇಕು ಅನ್ನೋದು ತಾವೆಲ್ಲ ಒತ್ತಡ ಮಾಡ್ತಾ ಇದ್ದೀರಿ. ನೀವ್ಯಾರು ಬರೋ ಅವಶ್ಯಕತೆ ಕೂಡ ಇಲ್ಲ ಇಲ್ಲಿ. ಆದರೂ ಅಭಿಮಾನಕ್ಕೆ ಯಾರು ನಾವು ನಿಮ್ಮ ಅಭಿಮಾನ, ಪ್ರೀತಿ, ವಿಶ್ವಾಸ, ಸುಮಾರು 40 ವರ್ಷದ ಗೆಳೆತನ ಒಟ್ಟಿಗೆ ಸೇರಿ ಅವ್ರನ್ನ ತಾವೆಲ್ಲ ಸೇರಿ ಸತತ 8 ಬಾರಿ ಚುನಾವಣೆಯಲ್ಲಿ ಹೋರಾಟಕ್ಕೆ ಜಿಲ್ಲಾ ಪಂಚಾಯತಿಯಿಂದ ಕೂಡ ಅವರ ಬೆನ್ನತ್ತಿದ್ದೀರಿ. 6 ಬಾರಿ ಗೆದ್ದಿದ್ದಾರೆ. ನಾನು ಇಷ್ಟೇ ಮಾತ್ರ ಹೇಳ್ತೀನಿ. ಈಗ ನಾನು ಮಾಧ್ಯಮದವ್ರ ಮುಂದೆ ಮಾತಾಡೋಕ್ಕಾಗೋದಿಲ್ಲ, ನೀವು ಮುಂದೆನೂ ಮಾತಾಡೋಕ್ಕಾಗೋದಿಲ್ಲ. ನಾನು ಪ್ರಾಮಾಣಿಕವಾಗಿ ನನ್ನ ಕೈಯಲ್ಲಿ ಏನು ಅವ್ರಿಗೆ ಅವರ ವಿಚಾರದಲ್ಲಿ ನಾನು ಮಂಡಿಸಬೇಕು, ಅವ್ರ ವಿಚಾರದಲ್ಲಿ ಏನು ನಮ್ಮ ವರಿಷ್ಠರಿಗೆ ತಿಳಿಸ್ಬೇಕು, ಆ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಈಗ. ಸೊ ಅದರಿಂದ ನಿಮಗೆ ಕೂಡ ನನಗೆ ಅರಿವಿದೆ. ನನ್ನ ಮೇಲೆ ಏನು ವಿಶ್ವಾಸ ಇಟ್ಟಿದ್ದೀರಿ ಕೂಡ ನನಗೆ ಅರಿವಿದೆ. ನಾಡಗೌಡರು ಏನು ವಿಶ್ವಾಸ ಇಟ್ಟಿದ್ದಾರೆ ಕೂಡ ಅರಿವಿದೆ ನನಗೆ. ಅದರಿಂದ ಜಾಸ್ತಿ ಏನು ಮಾತಾಡೋದು ಬೇಡ. ಸೊ ನಾವು ಅವರು ಇಬ್ಬರು ಗೆಳೆತನದಲ್ಲಿ ಮೊದಲಿಂದ ಕೂಡ ಆತ್ಮೀಯತೆಯಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ. ಯಾವ ಕೂಡ ಪಕ್ಷದ ನಿಷ್ಠೆಗೆ ಮೊದಲು ಕೂಡ ಉಳಿಸ್ಕೊಂಡು ಕೂಡ ಬಂದಿದ್ದೀವಿ. ಸೊ ಇವತ್ತು
ನಮ್ಮ ಸರ್ಕಾರ ಕೂಡ ತರಲಿಕ್ಕೆ ಎಲ್ಲ ಸೇರಿ ದುಡಿದಿದ್ದಾರೆ. ನೀವೆಲ್ಲ ಸೇರಿ ದುಡಿದೋದಕ್ಕೆ ನಮ್ಮ ಸರ್ಕಾರ ಬಂದಿತ್ತು. ಬರೀ ನನ್ನ ಒಬ್ಬನಿಂದ ನಾಡಿಗೌಡರ ಒಬ್ಬನಿಂದ ಅಲ್ಲ. ಇವರೆಲ್ಲ ನೀವೆಲ್ಲ ಹೊಲ ಹುಟ್ಟೋದಕ್ಕೆ, ಹೊಲ ಬಿತ್ತೆ ಮಾಡೋದಕ್ಕೆ, ಉತ್ತೋದಕ್ಕೆ ರಾಜಕಾರಣ ವ್ಯವಸಾಯ ಇದ್ದಂಗೆ ಒಂದಿಂದ ಎರಡು ದಿನದಲ್ಲ, 16 ವರ್ಷ ಹೊಲ ಸಮ ಆಗಬೇಕು. ಹಂಗೆ ಒಂದು ಕಲ್ಲು ಶಿಲೆ ಆಗಬೇಕಾದ್ರೆ ಬೇಕಾದಷ್ಟು ಏಟುಗಳೆಲ್ಲ ಬಿದ್ದಿರ್ತದೆ. ಹಂಗೆ ನಾಡುಗೌಡರು ಬೇಕಾದಷ್ಟು ಏಟುಗಳನ್ನ ತಿಂದಿದ್ದಾರೆ. ಸೊ ಮಿಕ್ಕಿದ ವಿಚಾರಗಳನ್ನು ಚರ್ಚೆ ಮಾಡೋಣ. ನಿಮ್ಮ ಕ್ಷೇತ್ರಕ್ಕೆ ಖಂಡಿತ ನಾನು ಬರ್ತೀನಿ. ನನ್ನ ಕೈಲಿ ಏನು ನಿಮಗೆ ನ್ಯಾಯವನ್ನು ಕೊಡಿಸೋಕ್ಕೆ ಸಾಧ್ಯನೋ ಖಂಡಿತ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀನಿ. ಮಾತ್ರ ಹೇಳಿ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ಮತ್ತು ನಮ್ಮ ನಾಡುಗೌಡರು ಕೂಡ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.